ಹಾಯ್ ಹೆಲೋ ಗೈಸ್, ಇವತ್ತಿಗೆ ನಮ್ಮ ಎರಡನೇ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ಕೂಡ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ ಥರ ನಿಮಗೆ ಕಂಟೆಂಟ್ ಬೇಕು ನಾವು ಮಾಡ್ತೀವಿ. ಮನೇಲಿ ಕುತ್ಕೊಂಡು ಏನು ಮಾಡೋಣ ಅಂತ ಆಚೆಯಿಂದ ಅಂಗಡಿಯಿಂದ ಫಿಶ್ ಕಬಾಬ್ ಕಟ್ಟಿಸ್ಕೊಂಬಂದು ಫಿಶ್ ಕಬಾಬ್ ತಿಂತಾ ಇದೀವಿ ಗೈಸ್. ಅಲ್ವೋ, ನಾನು ಬರೋವರೆಗೂ ನಿಂಗೆ ತಾಳ್ಮೆನೇ ಇಲ್ವಾ? ಎಲ್ಲ ತಿಂದು ಖಾಲಿ ಮಾಡೋಕ್ಕಿದೆಯಾ ಅಲ್ಲಿ? ನಿನಗೆ ಎಷ್ಟೊತ್ತಿಂದ ಕರಿತಾ ಇದ್ದೀನಿ, ನೀನು ಹಂಗೆ ಹೋಗ್ತೀಯಾ ಫೋನಲ್ಲಿ ಮಾತಾಡ್ಕೊಂಡು? ಸರಿ, ಇವಾಗಾದ್ರೂ ತಿನ್ಲೋ ಬೇಡವಾ ಅಲ್ಲಿ? ಬಾ ತಿಂದ. ಬನ್ನಿ ಗಾಯ್ಸ್, ಫಿಶ್ ತಿನ್ನೋಣ. ಟೇಸ್ಟ್ ಒಳ್ಳೆ ಮಾಡೋಣ. ಸಖತ್ತಾಗೈತಿ, ಸೂಪರ್ ಗಾಯ್ಸ್. ಸೊ ಫೈನಲಿ ಫಿಶ್ ಎಲ್ಲ ತಿಂದು ಖಾಲಿ ಮಾಡಿದ್ದಾಯ್ತು. ಬನ್ನಿ ಮನೆಗೆ ಬಂದ್ವಿ. ನಮ್ಮ ಅಣ್ಣ ಗಾಡಿ ಪಾರ್ಕ್ ಮಾಡ್ತಾವನೆ. ಗೈಸ್, ಮನೇಲಿ ಫಿಶ್ ತಂದವ್ರೆ, ಬನ್ನಿ ಫಿಶ್ ಫ್ರೈ ಮಾಡೋಣ. ಫ್ರೈ ಮಾಡೋಕ್ಕೆ ಮಸಾಲೆ ಐಟಮ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಂತ ಇದ್ದಾನೆ. ಫ್ರೆಂಡ್ಸ್, ಎಲ್ಲ ಫಿಶ್ನು ಒಂದು ತಟ್ಟೆಗೆ ಹಾಕ್ಕೊಂಡೆ. ನಾನು ಫಸ್ಟ್ ಯೂಸ್ ಮಾಡಿರೋ ಐಟಮ್ ಅಂದರೆ ಅದು ಮೊಟ್ಟೆ. ಸೆಕೆಂಡ್ ಯೂಸ್ ಮಾಡಿದ್ದು ಫಿಶ್ ಫ್ರೈ ಪೌಡರು, ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಂಡೆ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ, ಸ್ವಲ್ಪ ಚಿಲ್ಲಿ ಪೌಡರು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣು ಕೂಡ ಅದರಲ್ಲಿ ಮಿಕ್ಸ್ ಮಾಡಿದೆ. ಫೈನಲಿ ಎಲ್ಲ ಐಟಮ್ ಹಾಕಾದ್ಮೇಲೆ ಅದನ್ನು ಮಿಕ್ಸಪ್ ಮಾಡಿದೆ. ಸ್ವಲ್ಪ ಮಸಾಲ ಎಲ್ಲ ಹಿಡೀಲಿ ಅಂತ ಫ್ರಿಜ್ಜಲ್ಲಿ ಇಟ್ಟೆ. ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಅದನ್ನು ಫ್ರಿಜ್ಜಿಂದ ಆಚೆ ತೆಗೆದು ಅದನ್ನು ಫ್ರೈ ಮಾಡಿಕೊಂಡೆ. ಫ್ರೆಂಡ್ಸ್, ಫೈನಲಿ ಫಿಶ್ ಫ್ರೈ ಅಂತೂ ರೆಡಿ ಆಯಿತು. ಹಾಗೆ ಮನೆಯಲ್ಲಿ ಮುದ್ದೆ ಕೂಡ ಮಾಡಿದ್ರು, ರೈಸ್ ಕೂಡ ರೆಡಿ ಆಗಿತ್ತು, ಅದರ ಜೊತೆಗೆ ಬಿಸಿ ಬಿಸಿ ಮೀನು ಸಾಂಬಾರು ಕೂಡ ರೆಡಿ ಆಗಿತ್ತು. ಫ್ರೆಂಡ್ಸ್, ಫೈನಲಿ ಎಲ್ಲ ಆಗೋಯ್ತು, ಹಾಗೆ ಊಟ ಕೂಡ ಆಗೋಯ್ತು. ಇದೇ ಥರ ವಿಡಿಯೋ ಬೇಕಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.